ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಬುರುಡೆ ದಾಸ ಸಾಕಷ್ಟು ಬುರುಡೆಯನ್ನ ಬಿಟ್ಟು ಈಗ SIT ಅಧಿಕಾರಿಗಳಿಗೆ ತಗಲು ಹಾಕೊಂಡಿದ್ದಾನೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ 6 ಜನರ ಸುತ್ತ ಈಗ ಬುರುಡೆಯ ವ್ಯೂಹ ಈಗ ಸುತ್ತಕೊಂಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ತಿಮರೋಡಿನೇ ಬುರುಡೆ ತಂದುಕೊಟ್ರ ಅನ್ನುವಂತಹ ಅನುಮಾನಗಳನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ಮಹೇಶ್ ತಿಮರೋಡಿ ರಬ್ಬರ್ ತೋಟದಿಂದ ಆ ಬುರುಡೆಯನ್ನು ತಂದಿರುವ ಮಾಹಿತಿ ಈಗ SITಗೆ ಸಿಕ್ಕಿದೆ. ಈಗಾಗಲೇ ತೋಟದ ಮಣ್ಣನ್ನು ಸಂಗ್ರಹಿಸಿ FSNಗೂ ಕೂಡ SIT ಅಧಿಕಾರಿಗಳು ರವಾನೆ ಮಾಡಿದ್ದಾರೆ. ಬುರುಡೆಗೆ ಅಂಟಿದ ಮಣ್ಣು ತೋಟದಲ್ಲಿನ ಮಣ್ಣಿನ ಬಗ್ಗೆ ಈಗ ತಾಳೆ ಹಾಕಲಾಗ್ತಾ ಇದೆ. ಎರಡೂ ಮಣ್ಣಿನ ಕಣ ಹೋಲಿಕೆಯಾದರೆ ತಿಮರೋಡಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಮತ್ತೊಂದು ಕಡೆ ತಿಮರೋಡಿ ಆಲ್ರೆಡಿ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೋರ್ಟ್ ವಿಧಿಸಿತ್ತು. ಯಾಕಂದರೆ ಈ BJP ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಏನಿದಾರಲ್ಲ BL ಸಂತೋಷ್ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟರು ಅಂತ ಅವರಿಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೋರ್ಟ್ ವಿಧಿಸಿತ್ತು. ಅದಾದ ಬೆನ್ನಲ್ಲೇ ಈಗ ಅವರು ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಈಗ ಅಸಲಿ ಕಹಾನಿ ಇನ್ನು ಶುರು ಆಗ್ತಾ ಹೋಗ್ತದೆ. ಪಾತ್ರಧಾರಿ ಸಿಕ್ಕಾಕೊಂಡಿದ್ದಾನೆ. ಏನು ಸಾಕ್ಷಿದಾರ ದೂರುದಾರನಾಗಿ ಬಂದಿದ್ನಲ್ಲ ಅವನೀಗ ಆರೋಪ ಸ್ಥಾನದಲ್ಲಿದ್ದಾನೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಈಗ ಒಂದು ಕಡೆ SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಈಗ ತತ್ತರಿಸಿ ಹೋಗ್ತಾ ಇದ್ದಾನೆ. ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದ್ದಾವೆ. 2012ರಲ್ಲಿ ಸೌಜನ್ಯದ ಹತ್ಯೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವರ ಒಂದು ಹೋರಾಟದ ಗ್ಯಾಂಗ್ ಹುಟ್ಕೊಳ್ಳುತ್ತೆ. ಅದೀಗ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಈಗ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದೇ ವಿಚಾರಗಳು ಮಾಸ್ಕ್ ಮ್ಯಾನ್ ಈಗ ರಿವೀಲ್ ಮಾಡ್ತಾ ಇದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಡೆಸ್ಕ್ ಲೈವ್ನಿಂದ ನಮ್ಮ ಪ್ರತಿನಿಧಿ ದೀಪಾ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ದೀಪಾ, ಬಹಳ ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಪಾತ್ರಧಾರಿ ಸಿಕ್ಕಾಕೊಂಡಿದ್ದಾನೆ. ಈಗ ಸೂತ್ರಧಾರಿಗಳು ಯಾರು ಅಂತ SIT ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. 6 ಜನರ ವಿರುದ್ಧ ಈಗ ಸಾಕಷ್ಟು ಬುರುಡೆ ವ್ಯೂಹ ಸುತ್ತಕೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದೀಪಾ? ತಂದಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆ ಇದೀಗ SIT ಮುಂದೆ ಇರುವಂತಹದ್ದು. ಅದರ ಹಿನ್ನೆಲೆಯನ್ನು ಹುಡ್ಕೋದಿಕ್ಕೆ ಇದೀಗ SIT ಮುಂದಾಗಿದೆ. ಅದರಲ್ಲಿ ಮೆತ್ತಿದ್ದಂತಹ ಮಣ್ಣೇನಿತ್ತು ಆ ಮಣ್ಣು ಯಾವುದು ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ತಿಮರೋಡಿ ಅವರ ರಬ್ಬರ್ ತೋಟದಿಂದ ತಂದಿದ್ದು ಅನ್ನುವಂತಹ ಮಾಹಿತಿ, ಆ ರೀತಿಯಾದಂತಹ ಒಂದು ಸುಳಿವು SITಗೆ ಸಿಕ್ಕಂಗಿದೆ. ಹಾಗಾಗಿಯೇ ಆ ಮಣ್ಣನ್ನ ಜೊತೆಗೆ ಅವರ ಒಂದು ತೋಟದ ಮಣ್ಣು ಏನಿತ್ತು ಅದನ್ನ ತಾಳೆ ಹಾಕೋದಿಕ್ಕೆ ಇದೀಗ SIT ರೆಡಿ ಆಗಿದೆ. ಇನ್ ಕೇಸ್ ಏನಾದರೂ ಅದು ತಾಳೆ ಆಗಿ ಅಲ್ಲಿಂದನೇ ಆ ಒಂದು ಬುರುಡೆ ಬಂದಿದ್ದು ಅನ್ನುವಂಥದ್ದು ಸ್ಪಷ್ಟ ಆದರೆ 6-7 ಜನಕ್ಕೆ ಸಂಕಷ್ಟ ಗ್ಯಾರಂಟಿ. ಈಗ ಆಲ್ರೆಡಿ ಆ ಬುರುಡೆ ತಂದಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆಯನ್ನ ಸರ್ಕಾರದ ಸಚಿವರುಗಳು ಅಥವಾ ವಿಪಕ್ಷಗಳು ಜನರು ಎಲ್ಲರೂ ಕೂಡ ಕೇಳ್ತಿದ್ದಾರೆ. SIT ಕೂಡ ಹಂತ ಹಂತವಾಗಿ ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗಿದೆ. ಇಲ್ಲಿಯವರೆಗೆ ಆ ಮಾಸ್ಕ್ ಮ್ಯಾನ್ ಏನಿದ್ದ ಆತ ಹೇಳಿದಂತಹ ಎಲ್ಲ ಸ್ಥಳಗಳಲ್ಲೂ ಕೂಡ ಅಗದ್ರೂ ಕೂಡ ಸರಿಯಾದಂತಹದ್ದು ಯಾವುದೂ ಕೂಡ ಕುರುಹು ಸಿಕ್ಕಿಲ್ಲ. ಇದರ ಜೊತೆಗೆ ಸದ್ಯಕ್ಕೆ ಆತನನ್ನು ನೇರವಾಗಿ ವಿಚಾರಣೆಗೆ ಅಥವಾ ಸ್ಟ್ರಾಂಗ್ ಆಗಿ ವಿಚಾರಣೆಗೆ ಒಳಪಡಿಸುವ ಬದಲು ಹಂತ ಹಂತವಾಗಿ ಆತನಿಂದ ಸತ್ಯವನ್ನ ಬಾಯ್ಬಿಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ತನಿಖೆ ಹೋಗ್ತಾ ಇರುವಂತಹದ್ದು. ಅದರ ಮುಂದುವರೆದ ಭಾಗವೇ ಈ ಬುರುಡೆ ತಂದಿದ್ದು ಎಲ್ಲಿಂದ, ನಿಜಕ್ಕೂ ಅದು ತಂದಿದ್ದು ಈ ರೀತಿಯಾಗಿ ಸತ್ತಂತಹ ವ್ಯಕ್ತಿ ಅಂದ್ರೆ ಮಹಿಳೆಯ ಅಥವಾ ಬೇಕು ಅಂತಲೇ ಇವರು ಈ ಒಂದು ತನಿಖೆಯನ್ನ ದಾರಿ ತಪ್ಪಿಸೋದಿಕ್ಕೆ ಅಥವಾ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹೂಡೋದಿಕ್ಕೆ ಅವರ ತೋಟದಲ್ಲಿ ಯಾವುದೋ ಒಂದು ಹಿಂದಿನ ಕಳೆಬರವನ್ನ ತಂದಿದ್ದ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ಸುಳಿವು ಅದು ರಬ್ಬರ್ ತೋಟದ್ದು, ತಿಮರೋಡಿಯ ಅವರ ತೋಟದ್ದು ಅನ್ನುವಂತಹದ್ದು ಯಾವಾಗ ಸುಳಿವು ಸಿಕ್ತಿದೆ ಅನ್ನುವಂತಹದ್ದು ಗೊತ್ತಾಗ್ತಿದ್ದಂತೆ ಅದರ ಮೇಲಿನ ಮಣ್ಣು ಪರೀಕ್ಷೆಗೆ ಇದೀಗ SIT ರೆಡಿಯಾಗಿರುವಂತಹದ್ದು. ಹಾಗಾಗಿ ಆ ಮಣ್ಣು ಪರೀಕ್ಷೆಯ ಬಳಿಕ ಎಲ್ಲವೂ ಕೂಡ ಗೊತ್ತಾಗಲಿದೆ, ಸತ್ಯಾಸತ್ಯತೆ ಹೊರಗೆ ಬರಲಿದೆ. ಆದರೆ ಆ ಮಣ್ಣು ಪರೀಕ್ಷೆಯಲ್ಲಿ ಏನಾದರೂ ತಾಳೆ ಮಣ್ಣು ಎರಡಕ್ಕೂ ಒಂದೇ ಅನ್ನುವಂತಹ ತಾಳೆ ಆಗಿದ್ದೇ ನಿಜವಾದಲ್ಲಿ ಆ ಸುತ್ತಮುತ್ತ ಈ ಷಡ್ಯಂತ್ರ ಮಾಡ್ತಿರುವಂತಹ ಎಲ್ಲರ ವಿರುದ್ಧ ಕೂಡ ಇದೀಗ ಒಂದಿಷ್ಟು ಕೇಸ್ಗಳ ಜೊತೆಗೆ ಅವರ ವಿರುದ್ಧ ಕ್ರಮವೂ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸಚಿನ್, ಧನ್ಯವಾದ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.